ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ಅನ್ಕೊತಾ ಇರ್ಬೋದು, ಪಾರ್ವತಿ ಮಾತೆಗೆ ತುಂಬ ಹೆಸರುಗಳಿದೆ ಅಲ್ವಾ? ದುರ್ಗಾ ಅಂತ ಹೆಸರಿದೆ, ಚಾಮುಂಡಿ ಅಂತ ಹೆಸರಿದೆ, ಬನಶಂಕರಿ ಅಂತ ಹೆಸರಿದೆ, ಲಕ್ಷ್ಮಿ ಅಂತ ಹೆಸರಿದೆ. ತುಂಬ ವಿಧ ವಿಧವಾದ ಹೆಸರುಗಳಿದೆ ಅಲ್ವಾ? ಆದರೆ ನೀವೀಗ ಪ್ರಶ್ನಿಸ್ಬೋದು, ಈ ದುರ್ಗಾ ಎಂಬ ಹೆಸರು ಪಾರ್ವತಿ ಮಾಗೆ ಹೆಂಗೆ ಬಂತು ಅಂತ ನೀವು ಅರ್ಥ ಮಾಡ್ಕೋಬೋದಲ್ವಾ? ಸೊ ನಿಮಗೆ ಏನಾದ್ರು ಈ ದುರ್ಗಾ ಎಂಬ ನಾಮ ಯಾಕೆ ಮಾತೆ ಪಾರ್ವತಿಗೆ ಯಾಕೆ ಬಂತು ಅಂತ ನಿಮಗೆ ತಿಳ್ಕೊಬೇಕಂದ್ರೆ ಈಗ ನಾನು ಹೇಳೋ ಮುಂದಿನ ಕಥೆನ ಕೇಳ್ತಾ ಬನ್ನಿ. ನಿಮ್ಗಲ್ಲಿ ಉತ್ತರ ಸಿಗ್ತಾ ಬರುತ್ತೆ. ಕತೆ ಶುರು ಮಾಡೋಣ. ಪೂರ್ವ ಕಾಲದಲ್ಲಿ ಶುಂಭಾಸುರನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿದನು. ಬ್ರಹ್ಮನು ರಕ್ಕಸನ ತಪಸ್ಸಿಗೆ ಮೆಚ್ಚಿ ವರವನ್ನು ನೀಡಿದನು. ಅದರ ಬಲದಿಂದ ಧನುಜನು ತಾಮಸ ವೃತ್ತಿಯಿಂದ ಪರಪೀಡೆಯನ್ನು ಆರಂಭ ಮಾಡಿದನು. ಅನೇಕ ದುಷ್ಟ ಕಾರ್ಯಗಳನ್ನೆಸಗುತ್ತಾ ಸಂಚರಿಸ ಹತ್ತಿದರು. ಅದರಿಂದ ಸದ್ಧರ್ಮ ಕಾರ್ಯಗಳಿಗೆ ವಿಘ್ನ ಉಂಟಾಯಿತು. ಸಜ್ಜನರ ಸಾಧು ಸತ್ಪುರುಷರು ಇವರೆಲ್ಲರಿಗೂ ಸಂಕಟಗಳು ಪ್ರಾಪ್ತವಾದವು. ರಕ್ಕಸನ ಅನುಯಾಯಿಗಳು ಲೋಕಕ್ಕೆ ಉಪದ್ರವ ಕೊಡಲು ಆರಂಭಿಸಿದರು. ಇದರ ತಾಪವನ್ನು ನೋಡಿ ಸಹಿಸಲಾರದೆ ದೇವತೆಗಳು ಬ್ರಹ್ಮದೇವನನ್ನು ಮೊರೆ ಹೊಕ್ಕರು. ಬ್ರಹ್ಮನು ಬನಶಂಕರಿ ದೇವಿಗೆ ಪ್ರಾರ್ಥನೆ ಮಾಡಿಕೊಳ್ಳಿರೆಂದು ನುಡಿದನು. ಆಗ ಸಕಲ ದೇವತೆಗಳು ತಿಲಕವನಕ್ಕೆ ಹೋಗಿ ಜಗನ್ಮಾತೆಯನ್ನು ಸ್ತೋತ್ರ ಮಾಡಲಾರಂಭಿಸಿದರು. ದೇವತೆಗಳ ಮಾತೆಯೇ, ಆದಿಶಕ್ತಿ ಮಹಾಮಾಯೆ, ದಾನವರ ದರ್ಪವನ್ನು ದೇಹವನ್ನು ದಹನ ಮಾಡಿದ ಶಂಕರಿಯೇ, ನಿತ್ಯಾನಿತ್ಯ ಸ್ವರೂಪಳೆ, ಬ್ರಹ್ಮಾಂಡ ಸ್ವರೂಪಳೆ, ಭಕ್ತರ ಕಲ್ಯಾಣಿಯೇ, ಅನಾದಿ ಪಂಚಮಹಾಭೂತ ಸ್ವರೂಪಳೆ, ಪರಮೇಶ್ವರಿಯೇ, ನಿನಗೆ ದೀರ್ಘದಂಡ ನಮಸ್ಕಾರವು. ನಮಗೆ ಪ್ರಸನ್ನಳಾಗು. ದೈತ್ಯರನ್ನು ನಿರ್ಮೂಲನ ಮಾಡಿ ನಮ್ಮ ಸಂಕಷ್ಟಗಳನ್ನು ಪರಿಹರಿಸು ಎಂದು ಅನಂತ ವಿಧವಾಗಿ ಬೇಡಿಕೊಂಡರು. ದೇವಿಯು, ಏ ದೇವತೆಗಳಿರ, ಏಳಿರಿ, ನಿಮ್ಮ ಧ್ಯಾನದಿಂದ ಸಂತುಷ್ಟಳಾಗಿರುವೆನು. ನಿಮ್ಮ ಮನದಿಂಗಿತವನ್ನು ತಿಳಿದಿರುವೆನು. ಚಿಂತಿಸಬೇಡಿರಿ. ರಕ್ಕಸರ ಸಂಹಾರ ಮಾಡಿ ಜಗತ್ತಿನ ಕಲ್ಯಾಣವನ್ನು ಮಾಡುವೆನು ಎಂದು ನುಡಿದಳು. ಬ್ರಹ್ಮದೇವನನ್ನು ಕರೆದು ತೈಲತೀರ್ಥದ ಬಳಿಯಲ್ಲಿ ಮಂಟಪವನ್ನು ಹಾಕಿ ಯಜ್ಞವನ್ನಾರಂಭಿಸಿದನು. ಸಕಲ ದೇವತೆಗಳು, ನಾರದಾದಿ ದೇವಋಷಿಗಳು, ಸಕಲ ಮುನಿಗಳು ಯಜ್ಞ ಮಂಟಪಕ್ಕೆ ಆಗಮಿಸಿದರು. ಯಜ್ಞವು ಆದಿಯಿಂದ ಅಂತ್ಯದವರೆಗೆ ನಿರ್ವಿಘ್ನತೆಯಿಂದ ಸಾಂಗವಾಗಲು ದೇವಿಯನ್ನು ಪ್ರಾರ್ಥಿಸಿದರು. ಆಗ ಬನಶಂಕರಿಯು ತನ್ನ ಎಲ್ಲ ಸಖಿಯರಿಂದಲೂ ಅಣಿ ಮಾಡಿ ಅಷ್ಟಮಾಸಿದ್ಧಿಗಳಿಂದಲೂ ಯುಕ್ತಳಾಗಿ ತನ್ನ ಎಲ್ಲ ಆಯುಧಗಳನ್ನು ಧರಿಸಿಕೊಂಡು ಯಜ್ಞ ಮಂಟಪದಲ್ಲಿ ಪ್ರವೇಶಿಸಿದಳು. ಬ್ರಹ್ಮದೇವನು ಆಗ ದೇವಿಯನ್ನು ಸ್ವಾಗತಿಸಿ ಉಚಿತಾಸನದಲ್ಲಿ ಕುಳ್ಳಿರಿಸಿದನು. ಋತ್ವಿಜ ಸಮೇತರಾಗಿ ಬ್ರಹ್ಮನು ದೀರ್ಘದಂಡ ವಂದನೆಗಳನ್ನು ಅರ್ಪಿಸಿದನು. ಸರ್ವ ಉಪಚಾರಗಳಿಂದ ಪೂಜಿಸಿದನು. ಒಳ್ಳೆ ವೈಭವದಿಂದ ಯಜ್ಞವು ಸಾಂಗವಾಯಿತು. ನಂತರ ಬ್ರಹ್ಮದೇವನು ತುಳಸಿ ತೀರ್ಥದಲ್ಲಿ ಅವಭೃದೇಷ್ಠೆಯನ್ನು ತೀರಿಸಿದನು. ಸಕಲ ತೀರ್ಥಗಳನ್ನು ಆಹ್ವಾನ ಮಾಡಿದನು. ದೇವಿಯು ತನ್ನ ಪರಿವಾರ ಸಮೇತ ತೀರ್ಥದಲ್ಲಿ ಸ್ನಾನ ಮಾಡಿದಳು. ಬ್ರಹ್ಮದೇವನು ಋತ್ವಿಕ್ ಪೂಜೆಯನ್ನು ಮಾಡಿದನು. ಋತ್ವಿಜರಿಗೆ ಧನ ಕನಕಗಳನ್ನು ವಸ್ತ್ರಗಳನ್ನು ದಾನ ಮಾಡಿದರು. ಋತ್ವಿಜರು ಸಂತೋಷ ಚಿತ್ತದಿಂದ ಆಶೀರ್ವಾದ ಮಾಡಿದರು. ಈ ಯಜ್ಞದ ಸಮಾಚಾರವನ್ನು ದುರ್ಗಮನು ಅರಿತುಕೊಂಡನು. ಈ ಸಮಾರಂಭಕ್ಕೆ ದೇವಕನ್ನಿಕೆಯರು ಬಂದಿದ್ದಾರೆಂಬುದನ್ನು ಅರಿತುಕೊಂಡು ಕಾಮಾತುರನಾಗಿ ತನ್ನ ಪರಿವಾರ ಸಹಿತ ಯಜ್ಞ ಭೂಮಿಗೆ ಬಂದನು. ಅನೇಕ ಭಯಾನಕ ವಾದ್ಯಗಳ ಸಪ್ಪಳ ಮಾಡುತ್ತಾ ಭಯವನ್ನುಂಟು ಮಾಡಿದನು. ದೇವತೆಗಳು ಸಕಲ ಆಯುಧಗಳಿಂದ ಕೂಡಿದವರಾಗಿ ದೈತ್ಯನೊಡನೆ ತಮಲ ಯುದ್ಧವೇ ಆರಂಭವಾಯಿತು. ಏನು ಮಾಡಿದರೂ ದೈತ್ಯನನ್ನು ಸೋಲಿಸುವುದು ಅಶಕ್ಯವಾಯಿತು, ಅಂದರೆ ಅಸಾಧ್ಯವಾಯಿತು. ಕಡೆಗೆ ದೇವತೆಗಳು ನಿರಾಶರಾದರು. ಇದನ್ನರಿತ ಶಾಕಂಭರಿ ದೇವಿಯು ಅಷ್ಟಭುಜಗಳಿಂದ ಕೂಡಿದವಳಾಗಿಯೂ ಧನು, ಅಂಕುಶ, ಬಾಣ, ತ್ರಿಶೂಲ, ಡಮರು, ಖಡ್ಗ ಮುಂತಾದ ಆಯುಧಗಳನ್ನು ಧರಿಸಿದಾಕೆಯಾಗಿಯೂ ಸಿಂಹವನ್ನು ಏರಿದವಳಾಗಿಯೂ ಯುದ್ಧಕ್ಕೆ ಹೊರಟಳು.
ಯುದ್ಧದಲ್ಲಿ ದೇವಿಯು ದುರ್ಗಮನ ಮೇಲೆ ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟಳು. ದೈತ್ಯನು ತನ್ನ ಸರ್ವಶಕ್ತಿ ಬಾಣಗಳನ್ನು ಬಿಟ್ಟನು. ಅವನ್ನು ಶಾಕಂಬರಿಯು ಖಡ್ಗದಿಂದ ಕಡಿದು ಹಾಕಿದಳು. ದುರ್ಗಮನು ಗದೆಯನ್ನು ಎತ್ತಿದನು. ಅದನ್ನು ಜಗನ್ಮಾತೆಯು ಹೂಂಕಾರದಿಂದಲೇ ನಾಶ ಮಾಡಿದಳು. ಅವರಿಬ್ಬರಲ್ಲಿ ಅತಿ ಘನಘೋರವಾದ ಯುದ್ಧವು ನಡೆಯಿತು. ದೇವಿಯು ರಾಕ್ಷಸನ ವಕ್ಷಸ್ಥಲದಲ್ಲಿ ತ್ರಿಶೂಲವನ್ನು ಚುಚ್ಚಿ ಅತಿ ವೇಗದಿಂದ ಆಕಾಶದಲ್ಲಿ ಗರಗರನೆ ತಿರುಗಿಸಿದಳು. ಆಮೇಲೆ ಅಂಕುಶದಿಂದ ಎಳೆದು ಕೆಡವಿದಳು. ಎದೆಯ ಮೇಲೆ ಪಾದವನ್ನಿಟ್ಟು ಘರ್ಜಿಸುತ್ತಾ ಶೂಲದಿಂದ ಅಲ್ಲಾಡಿಸಿದಳು. ಆದರೂ ಆ ದುರುಳ ರಕ್ಕಸನು ಈ ಭಯಂಕರ ವೇದನೆಯನ್ನು ಸಹನೆ ಮಾಡಿಕೊಂಡನು. ಆಗ ರುದ್ರದೇವನು, ಎಲೋ ರಾಕ್ಷಸಾಧಮನೇ, ನಿನ್ನ ಶೌರ್ಯವನ್ನು ನೋಡಿ ಸಂತುಷ್ಟನಾದೆನು. ಇನ್ನಾದರೂ ನಿನ್ನ ಹೀನ ಬುದ್ಧಿಯನ್ನು ಬಿಡು, ಪುಣ್ಯ ಕೆಲಸಗಳಲ್ಲಿ ಮನಸ್ಸು ಹಾಕು ಎಂದು ನುಡಿದನು. ಕೂಡಲೇ ದುರ್ಗಮನಿಗೆ ವಿವೇಕ ಉದಯವಾಗಿ ಪರಮೇಶ್ವರನಲ್ಲಿ ಪ್ರೀತಿಯುಳ್ಳವನಾದನು. ಶಂಕರನನ್ನು ಕುರಿತು ಪ್ರಾರ್ಥಿಸಿದನು. ದೇವಾದಿದೇವ ಶಂಭೋ ದೀನಬಂಧು, ನನ್ನ ಮುಕ್ತಿಗೆ ಸಾಧನವಾದ ನಿನ್ನ ಚರಣಕಮಲಗಳನ್ನು ಕಂಡೆನು. ಎಲ್ಲ ದೇವತೆಗಳ ಸಮ್ಮುಖದಲ್ಲಿ ಜಗಜ್ಜನನಿಯ ಕರದಿಂದ ಬಂದ ಮರಣವು ನನ್ನ ಪುಣ್ಯ ಭಾಗ್ಯವೆಂದೇ ತಿಳಿದಿರುವೆನು. ಹೇ ಭಗವಂತನೇ, ಜಗತ್ತಿನ ಕಲ್ಯಾಣಕ್ಕಾಗಿ ಈ ದೇವಿಯ ಕ್ಷೇತ್ರವು ಗೃಹಸ್ಥರಿಗೆ ಸಕಲೈಶ್ವರ್ಯಗಳನ್ನು, ಯೋಗಿಗಳಿಗೆ ಮೋಕ್ಷ ಸಾಧನೆಯನ್ನು ಕೊಡುವಂಥದ್ದಾಗಲಿ ಎಂದು ಬೇಡಿಕೊಂಡನು. ಶಿವನು ಅವನ ಬೇಡಿಕೆಗೆ ಮನ್ನಿಸಿದನು. ಆಮೇಲೆ ಬನಶಂಕರಿಯನ್ನು ಹಿತವಚನಗಳಿಂದ ಮಾತಾಡಿಸಿದನು. ದೇವಿಯು, ದೈತ್ಯೇಂದ್ರ, ನಿನ್ನ ಶೂರತನಕ್ಕೆ ನಾನು ಬಹಳ ಪ್ರೀತಿಯಿಂದ ಮೆಚ್ಚಿರುವೆನು. ನಿನ್ನ ಇಚ್ಛೆಯಂತೆ ಈ ತೀರ್ಥವು ತೈಲತೀರ್ಥವೆಂದು, ಆ ಅರಣ್ಯವು ತಿಲಕಾರಣ್ಯವೆಂದು ಹೆಸರು ಪಡೆಯುವುದು. ನಿನ್ನನ್ನು ಸಂಹರಿಸಿದ ಈ ಕ್ಷೇತ್ರವು ಭೂಲೋಕದಲ್ಲಿ ಪ್ರಸಿದ್ಧಿ ಪಡೆಯುವುದು. ನಿನ್ನನ್ನು ನಾನು ಸಂಹಾರ ಮಾಡಿದ್ದರಿಂದ ದುರ್ಗಾ ಎಂಬ ನಾಮದಿಂದ ಪ್ರಸಿದ್ಧಳಾಗುವೆನು. ಈ ದುರ್ಗಾ ನಾಮ ಸ್ಮರಣೆಯಿಂದ ಭಕ್ತರು ಭವಮಾಯಾ ಪಾಶದಿಂದ ಮುಕ್ತರಾಗುವರು. ಈ ಹೆಸರನ್ನೇ ಧರಿಸಿ ನಾನು ಈ ವನದಲ್ಲಿ ಅಚಂದ್ರಾರ್ಕವಾಗಿ ವಾಸಿಸುವೆನು. ಜನರ ಇಚ್ಛೆಯನ್ನು ಪೂರ್ಣಗೊಳಿಸುವೆನು. ದುರ್ಗಮನು ಸ್ಥೂಲ ಶರೀರವನ್ನು ಭೂಮಿಯಲ್ಲಿ ಬಿಟ್ಟು ಸೂಕ್ಷ್ಮ ಶರೀರದಿಂದ ಕೈಲಾಸಕ್ಕೆ ಹೋದನು. 3 ಲೋಕಗಳು ಶಾಂತಿಯುತವಾದವು. ಹೀಗೆ ನೀವು ಈ ತೈಲತೀರ್ಥ ಹೇಗೆ ನಿರ್ಮಾಣ ಆಯಿತು ಅಂತ ನೀವು ಈ ಕಥೆಯಿಂದ ಅರ್ಥ ಮಾಡ್ಕೋಬೋದು. ಮತ್ತು ಮಾ ದುರ್ಗಾಗೆ, ಮಾ ಪಾರ್ವತಿಗೆ ಹೆಂಗೆ ದುರ್ಗಾ ಎಂಬ ನಾಮ ಬಂತು ಅಂತ ನೀವು ಈ ಕಥೆಯಿಂದ ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ಈ ಕತೆ ಸಂಪೂರ್ಣ ಆಯಿತು. ಸೊ ನಿಮ್ಗೆ ಈ ಕತೆ ತುಂಬ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಒತ್ತಿ. ಸೊ ಈ ಥರ ನಿಮಗೆ ಮತ್ತಷ್ಟು ಪೌರಾಣಿಕ ಕಥೆಗಳನ್ನ ನಿಮಗೆ ತಿಳಿಸ್ತಾ ಬರ್ತೀನಿ. ಅಲ್ಲಿ ತನಕ ಮುಂದಿನ ವಿಡಿಯೋಲಿ ಸಿಗುವ. ಹರೇ ಕೃಷ್ಣ, ರಾಧೆ ರಾಧೆ. ಎಲ್ಲರಿಗೂ ಒಳ್ಳೆಯದಾಗಲಿ.